ದಲಿತರ ಭೂಮಿಗಳಿಗೆ ಅಕ್ರಮ ಆದೇಶಗಳನ್ನು ಮಾಡಿರುವ ಉಪವಿಭಾಗಾಧಿಕಾರಿ ಅಪೂರ್ವ ಬಿದರಿರವರನ್ನು ಸೇವೆಯಿಂದ ವಜಾಗೊಳಿಸಿ ಇವರ ಅವಧಿಯಲ್ಲಿ ನಡೆದಿರುವ ಎಲ್ಲ ಪ್ರಕರಣಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ಮರು ತನಿಖೆ ಮಾಡುವಂತೆ ಒತ್ತಾಯಿಸಿ, ಜೊತೆಗೆ ಆನೇಕಲ್ ತಹಶೀಲ್ದಾರ್ ಮತ್ತು ವಿಶೇಷ ತಹಶೀಲ್ದಾರ್ ಅವರನ್ನು ಕೂಡ ಆನೇಕಲ್ನಿಂದ ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಕಂದಾಯ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಬರುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು, ಹೋರಾಟಗಾರರು ಮತ್ತು ಭೀಮಾ ಬಂಧುಗಳು ಭಾಗವಹಿಸಿದರು. ಬಂಧಿಸಲಿ ಬಂಧಿಸಲಿ ಅಪೂರ್ವ ಬಿದರಿ ಬಂಧಿಸಲಿ 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 ಅಪೂರ್ವ ಬಿದರಿ ಬಂಧಿಸಲಿ ಬಂಧಿಸಲಿ ಧಿಕ್ಕಾರ 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 ಅಪೂರ್ವ ಬಿದರಿಗೆ ಧಿಕ್ಕಾರ ಬಂಧಿಸಲಿ ಧಿಕ್ಕಾರ 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 ಅಪೂರ್ವ ಬಿದರಿಗೆ ಧಿಕ್ಕಾರ ಬಂಧಿಸಲಿ ಬಂಧಿಸಲಿ ಅಪೂರ್ವ ಬಿದರಿ ಬಂಧಿಸಲಿ 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 ಅಪೂರ್ವ ಬಿದರಿ ಬಂಧಿಸಲಿ ದಮನ ಮಾಡಲು ಹೊರಟಿರುವ ಕಂದಾಯ ಅಧಿಕಾರಿಗಳಿಗೆ ದಲಿತರನ್ನು ದಮನ ಮಾಡಲು ಹೊರಟಿರುವ ಕಂದಾಯ ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಅಧಿಕಾರವಂತೆ ಅಧಿಕಾರ. ಗಮನ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಹೇಳದಿಕ್ಕಾರ, ದಲಿತರನ್ನು ದಮನ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಹೇಳದಿಕ್ಕಾರ. ಬಡವರ ಸಮಸ್ಯೆಗಳಿಗೆ ಸ್ಪಂದಿಸದ ಕಂದಾಯ ಅಧಿಕಾರಿ ಬೇಕು. ಎಲ್ಲಿಯ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಅಧಿಕಾರವಂತೆ ಅಧಿಕಾರ. ದಲಿತ ವಿರೋಧಿ ಕಂದಾಯ ಅಧಿಕಾರಿಗಳಿಗೆ, ಬಡವರ ವಿರೋಧಿ ಕಂದಾಯ ಅಧಿಕಾರಿಗಳಿಗೆ, ಒಂದು ಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಕಾನೂನಂತೆ ಕಾನೂನು, ಅಧಿಕಾರವಂತೆ ಅಧಿಕಾರ. ದಲಿತ ಹೋರಾಟಗಾರರು ದಮನ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ, ದಲಿತರನ್ನು ಬಂಧಿಸಿದ ಡಿವೈಎಸ್ಪಿ ಮೋಹನ್ ಅವರಿಗೆ, ಹೋರಾಟಗಾರರನ್ನು ಬಂಧಿಸಲು ಹೇಳಿದ ತಹಶೀಲ್ದಾರ್ ನಡಿಯಲ್ಗೆ, ಹೋರಾಟಗಾರರನ್ನು ಬಂಧಿಸಲು ಹೇಳಿದ ತಹಶೀಲ್ದಾರ್ ಮಾಡಿಯಲ್ಗೆ ಕಾನೂನಂತೆ ಕಾನೂನು. ಎಲ್ಲಿಯ ತನಕ ಹೋರಾಟ, ಅಧಿಕಾರಿಗಳಿಗೆ, ಬಡವರ ರಕ್ತ ಹೀರುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಕಾನೂನಂತೆ ಕಾನೂನು, ಅಧಿಕಾರವಂತೆ ಅಧಿಕಾರ. ಬಂಧಿಸಿ ಅಪೂರ್ವ ಬಿದರಿಯನ್ನು ಬಂಧಿಸಿ, ಕೆಡಿಬಿ 150 ಕೋಟಿ ಹಗರಣ ಮಾಡಿರುವ ಅಪೂರ್ವ ಬಿದರಿಯನ್ನು ಬಂಧಿಸಿ, ಭ್ರಷ್ಟಾಧಿಕಾರ ಅಪೂರ್ವ ಬಿದರಿಗೆ ಹೇಳದಿಕ್ಕಾರ, ಭ್ರಷ್ಟಾಧಿಕಾರ ಅಪೂರ್ವ ಬಿದರಿಗೆ ಹೇಳದಿಕ್ಕಾರ. ಏನು ಇವತ್ತು ನಿರಂತರವಾದಂಥ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು, ತಾಲೂಕಿನ ಸಮಸ್ಯೆಗಳು, ನಾವು 11ನೇ ತಾರೀಕು ಕಾರ್ಯಕ್ರಮ ಅರಬೆತ್ತಲೆ ಮತ್ತು ಪರ್ಕೆ ಚಳುವಳಿಯನ್ನು ಮಾಡಿದ್ದೀವಿ. ನಾವು ಕಂದಾಯ ಮಂತ್ರಿಗಳಿಗೆ DC ಗೆ ಮನವಿ ಕೊಟ್ಟು ಬಂದ್ರೂ ನಾವು ಸಾವಿರಾರು ಜನ ಸೇರಿದ್ರು ನಮ್ಮ ಕರೆಗೆ ಹೂಗುಟ್ಟು ಬಂದಿಲ್ಲ. ಯಾಕಂತ ಹೇಳಿದ್ರೆ ಇದು ದಲಿತರದು ಒಲೆಯವರ ಸಮಸ್ಯೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ DC ಅವರು ನಮ್ಮ ಹೋರಾಟಕ್ಕೆ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, DC ಅವರು ನಾನು ಬರೋದಕ್ಕೆ ಆಗೋದಿಲ್ಲ, ಅಡಿಷನಲ್ DC ಕಳಿಸ್ತೀನಿ ಅಂತ ಹೇಳಿದ್ರು. ಆಯಿತು, ಅಡಿಷನಲ್ DC ಆದ್ರೆ ಕಳಿಸಿ ಸ್ವಾಮಿ, ನಮಗೆ ಮೆಮೊರಾಂಡ್ ತಗೊಂಡು ನಮ್ಮ ಕಷ್ಟ ಸುಖಗಳು, ನಮ್ಮ ತಾಲೂಕಿನ ಆಗು ಹೋಗುಗಳು, ನಮ್ಮ ದಲಿತರಿಗೆ ಒಲೆಯವರಿಗೆ ಏನು ಬೇಕು ಸೇರಬೇಕಾಗಿರೋದನ್ನ ತಾಲೂಕಿನ ಆಡಳಿತ ಸರಿಯಾಗಿ ನಿಷ್ಕ್ರಿಯ ಆಗಿದೆ. ತಾಲೂಕಿನಲ್ಲಿ ಯಾವುದೇ ತಹಶೀಲ್ದಾರ್ ಆಫೀಸಲ್ಲಿ ಬಡವರ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನೇರವಾಗಿ ಹೇಳಿದ್ವಿ. ಆದರೆ ಆಯ್ತಪ್ಪ ನಾವು ಬರ್ತೀವಿ ಅಂತ ಹೇಳಿದ್ರು, ಬಂದಿಲ್ಲ.
ನಾವು ನಿರಂತರವಾಗಿ 14ನೇ ತಾರೀಕಿಂದನೂ ಧರಣಿ ಕೂತಿದ್ದೀವಿ. ಯಾವುದೇ ಜಿಲ್ಲಾ ಆಡಳಿತ ಬಂದಿಲ್ಲ. ಜಿಲ್ಲಾ ಆಡಳಿತಕ್ಕೆ ನಾವು ಒಂದು ಸಾರಿ ಧಿಕ್ಕಾರ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತಕ್ಕೆ ಅಷ್ಟೆಲ್ಲ ಮನವರಿಕೆ ಮಾಡಿ ನಾವು ಹೇಳಿದ್ರು, ಪೊಲೀಸ್ ಇಲಾಖೆಗೆ ಮನವರಿಕೆ ಮಾಡಿ ಹೇಳಿದ್ರು ಅವರು ಬಂದಿಲ್ಲ. ನಮ್ಮನ್ನು ಹೋರಾಟಗಾರರನ್ನ 7 ಗಂಟೆವರೆಗೂ ಕಾಯ್ದು ನಾವು ರಸ್ತೆಗೆ ಇಳಿದಾಗ ನಮ್ಮನ್ನು ನಿಮ್ಮ ಬಂಧನ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ಸ್ವಾಮಿ, ನಾವು ರಸ್ತೆಗೆ ನಾವು ಸಾರ್ವಜನಿಕ ತೊಂದರೆ ಕೊಡಲ್ಲ, ನಾವು ಶಾಂತಿಯುತವಾಗಿ ತಾಲೂಕು ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಬಂದು ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಪೊಲೀಸರಿಗೆ ನಾವು ಪ್ರಶ್ನೆ ಮಾಡಿದ್ವಿ, ಯಾಕೆ ಸ್ವಾಮಿ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತಹಸೀಲ್ದಾರ್ ಅವರು ಕಡತಗಳು ಕಳುವಾಗ್ಬಿಡ್ತದೆ, ಅವ್ರನ್ನಲ್ಲಿ ಕುಂಡ್ರಿಸ್ಬೇಡ್ರಿ, ಒಳಗಡೆ ಮಾಡಬೇಡ್ರಿ ಅಂತ ತಹಸೀಲ್ದಾರ್ ಹೇಳಿದ್ರು. ಅದಕ್ಕೆ ನಾವು ಇವತ್ತೊಂದು ದಿವಸ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆಯಿತು ಸ್ವಾಮಿ, ನಮ್ಮನ್ನು ಅರೆಸ್ಟ್ ಮಾಡಿ. ತಹಸೀಲ್ದಾರ್ ಇಷ್ಟು ವರ್ಷಗಳಿಂದ ಸ್ವತಂತ್ರ ಬಂದಾಗಲಿಂದನೂ ನಮ್ಮ ದಲಿತ ಸಂಘಟನೆಗಳು 70ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿರೋದು. 70 ವರ್ಷ ನಾವು ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಕಳ್ಳರು ಕಾಕರು ನಮ್ಮ ದಲಿತ ಸಂಘರ್ಷ ಸಮಿತಿನಲ್ಲಿ ಇಲ್ಲ. ಇವತ್ತು ಇದೇ ಫಸ್ಟು ಒಬ್ಬ ದಲಿತ ತಹಸೀಲ್ದಾರರು ದಲಿತ ಹೋರಾಟಗಾರ ಮೇಲೆ ಕಳ್ತನ ಆಗೈತೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಹೇಳ್ಬಿಟ್ಟು ಇವರು ಎಷ್ಟು ಮಾತ್ರ ಸರಿ ಸ್ವಾಮಿ, ಇವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇವರು ನಮ್ಮನ್ನು ಅರೆಸ್ಟ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ಇವ್ರಿಗೊಂದು ಧಿಕ್ಕಾರನ್ನು ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು, ನಮ್ಮ ವೆಂಕಟೇಶಣ್ಣವರು ನಮ್ಮ ಜೊತೆಲಿದ್ದಾರೆ. ಇವರು ಹಾದಿಯಾಗಿ ನಮ್ಮ ಹಿರಿಯರ ಹೋರಾಟದ ಹಾದಿಯಾಗಿ ಯಾವುದೇ ಕಾರಣಕ್ಕೂ ಆನೇಕಲ್ ತಾಲೂಕಲ್ಲಿ ಅರೆಸ್ಟ್ ಮಾಡಿದಂಥ ಇತಿಹಾಸನೇ ಇಲ್ಲ. ಆದರೆ ನಮ್ಮದೇ ಆದಂಥ ತಹಸೀಲ್ದಾರ್ ನಮ್ಮನ್ನು ಅರೆಸ್ಟ್ ಮಾಡೋರು ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗಿರೋದು. ಇಂಥ ತಹಸೀಲ್ದಾರ್ ನಮಗೆ ಬೇಕಾ? ನಮ್ಮದೇ ಸಮುದಾಯ ತಹಸೀಲ್ದಾರ್ ಆದ್ರೂ ಪರವಾಗಿಲ್ಲ, ಇಂಥ ತಹಸೀಲ್ದಾರ್ ನಮ್ಗೆ ಬೇಕಂತ ತಾಲೂಕಿನಿಂದ ತೊಲಗಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. CC ಕ್ಯಾಮ್ರಾಗಳಿದೆ, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ನಾವು ಯಾವ್ಯಾವ ಕೇಸು ಕಳ್ತನ ಮಾಡಿದ್ದೀವಿ, ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀವಿ ಅಂತ ಅವರು ನಮ್ಮ ತಹಸೀಲ್ದಾರ್ ನಮಗೆ ರಿಪೋರ್ಟ್ಗಳು ಕೊಡಬೇಕು, FIR ಕಾಪಿಗಳು ನಮ್ಗೆ ಕೊಡಬೇಕು. ಎಂಥ ನತದೃಷ್ಟ ತಾಲೂಕು ಆಗ್ಬಿಟ್ಟು ನಮ್ಮ ತಹಸೀಲ್ದಾರ್ ಬಂದಾಗ ನತದೃಷ್ಟ ತಹಸೀಲ್ದಾರ್ ಆಗಿರಬೇಕು. ನಾವು ಹೋರಾಟಗಾರನೇ ಬಂದೇ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಯಾರನ್ನ ಬಿಡ್ತಾರೆ ಇವರು? ನಿಜವಾದ ಕಳ್ಳರು ಯಾರು? ನಿಮ್ಮ ಆಫೀಸಲ್ಲಿ ಇರೋವಂಥವ್ರು. 3 ಗಂಟೆಗೆ 4 ಗಂಟೆಗೆ 5 ಗಂಟೆಗೆ ಬಂದ್ಬಿಟ್ಟು 9 ಗಂಟೆ 11 ಗಂಟೆವರೆಗೂ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡಿದ ತಪ್ಪ? ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದಕ್ಕೆ ನಮ್ಮನ್ನು ಕಳ್ಳರು ಮಾಡಿದಿರಿ. ರೈತರು ಬರೋದು 10:30 5:30ವರೆಗೂ ರೈತರು ಬರ್ತಾರೆ ಸ್ವಾಮಿ. ನಿಮ್ಮನ್ನು ಭೇಟಿ ಮಾಡೋದಕ್ಕೆ, ನಿಮ್ಮಲ್ಲಿದ್ದ ರೆಕಾರ್ಡ್ ತಗೊಳೋದಕ್ಕೆ, ನಿಮ್ಮನ್ನು ಸಲಹೆಗಳು ತಗೊಳೋದಕ್ಕೆ, ನಿಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ಪೆನ್ಷನ್ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ರ ಬಂದು ಕೇಳ್ಕೊಳೋದಕ್ಕೆ, ಒಂದು ರೇಷನ್ ಕಾರ್ಡ್ ಕೊಡೋದಕ್ಕೂ ಇವಕ್ಕೆಲ್ಲ ನಿಮ್ಮ ಹತ್ರ ಬರೋದು 5:30 ಸ್ವಾಮಿ ಲಾಸ್ಟು. ನಿಮ್ದು 11 ಗಂಟೆವರೆಗೆ ಏನು ಕೆಲಸ ಐತೆ ತಾಲೂಕು ಆಫೀಸಲ್ಲಿ? ನೀವು ಈ ತಾಲೂಕಿನ ಮಾರಾಟ ಮಾಡೋದಕ್ಕೆ ಬಂದಿರೋಂಥವ್ರು ತಹಸೀಲ್ದಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಅಪೂರ್ವ ಬಿದ್ರೆ ಮೇಲೆ ಸರ್ಕಾರನೇ ಅವ್ರ ಮೇಲೆ ಬಿದ್ದೈತೆ. ನಾವು ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವ್ರಿಗೆ FIRಗಳಾಗೈತೆ, ಸರ್ಕಾರ ಅವ್ರು ಅರೆಸ್ಟ್ ಮಾಡ್ತದೆ. ಆದರೆ ನಾವು ಹೇಳೋದು ನಮ್ಮ ತಾಲೂಕಿನಲ್ಲಿ ಚಿಕ್ಕನಾಮಂಗಲ ಸರ್ವೆ ನಂಬರ್ನ ಅವರ ಪೂರ್ವಿಕ 100 ವರ್ಷಗಳಿಂದ ಪೊಸಿಷನ್ಲಿದ್ದಾರೆ. ಅವ್ರ ಗ್ರ್ಯಾಂಟ್ಗಳಾಗಿದೆ, ಅವ್ರದ್ದೇ ಏನಂತ ಭೂಪರಿವರ್ತನೆ ಆಗಿದೆ. ಭೂಪರಿವರ್ತನೆ ಆದ್ರೂ ನೀವು AC ಮೇಡಮ್ ಅವರು ಖಾತೆ ಮಾಡ್ತಿರಲ್ಲ, ಆರ್ಡ್ರ್ ಮಾಡ್ತಿರಲ್ಲ. ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿ ನಾವು ಹೇಳಿದಾಗ ಹೋರಾಟ ಮಾಡ್ತೀವಿ ಅಂತ ಒಂದೇ ದಿವಸಕ್ಕೆ ಚೇಂಜ್ ಮಾಡ್ತಿರಲ್ಲ. ನಿಮ್ಗೆ ಯಾವ ನೈತಿಕತೆ ಐತೆ? ನೀವು ಮಾಡಬೇಕಾಗಿರೋದು ಅದನ್ನು ಮಾಡಬೇಕಾಗಿರೋದು DC ಅವ್ರು ಮಾಡಬೇಕಾಗಿರೋದು. ನೀವೇ ಮಾಡಿದ್ರಲ್ಲ, ನಮಗೆ ಮಾಡಿಕೊಟ್ಟಿದ್ದೀರಿ. ಹಂಗೆ ಅವ್ರಿಗೆ ಎಗನಿಸ್ಟ್ ಪಾರ್ಟಿಗಳು ಕೊಟ್ಟಿದ್ದೀರಿ. ನೀವು ಹೈಕೋರ್ಟ್ಗೆ ಹೋಗಿ ನೀವು ಸ್ಟೇ ತಗೊಂಬನ್ರಿ ಅಂತ ಹೇಳಿದ್ರಿ. ಕರಿಯ ನಾಯಕರ ಹತ್ರ ಬಂದಾಗ ನಾವು ಪಾಣಿ ಕುಂಡ್ರಿಸೋಕೆ ಹೋದಾಗ ಅವರು ಬಂದಿದ್ದಾರೆ ಸ್ವಾಮಿ, ನಮ್ಗೆ ಗೊತ್ತೇ ಇಲ್ಲ ಯಾರು ಅಂತ. ಮೊದಲು ಕೊಟ್ಟಿರೋರು ನಾವು, ನಮ್ಮದನ್ನು ಮಾಡಲಿಲ್ಲ. ಅವರು ತಡೆ ಆಜ್ಞೆ ತಗೊಂಬಂದಿರೋ ನೀವು ಅದ್ರ ಖಾತೆನಲ್ಲಿ ಸೇರಿಸ್ತಿರಲ್ಲ. ತಡೆ ಆಜ್ಞೆ ಆಯ್ತು ಅಂತ ಹೇಳ್ಬಿಟ್ಟು ಪಾಣಿಯೆಲ್ಲ ಸೇರಿಸ್ತಿರಲ್ಲ. ನೀವು ಈ ಸಮುದಾಯನ, ಈ ಒಲೆಯವ್ರನ್ನ, ಈ ದಲಿತರನ್ನ ಜಮೀನುಗಳನ್ನ ಮಾರಾಟಕ್ಕೆ ಮಾಡಕ್ಕೆ ಬಂದಿದ್ದೀರ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಅಹೋರಾತ್ರಿ ನಾವು ಧರಣಿ ಮಾಡ್ತಾ ಇದ್ದೀವಿ. DC ಅವರೇ ಬರಬೇಕು, ಈ DC ಅವರು ಬರಬೇಕು. ಆಮೇಲೆ ನಮ್ಮ ರಾಜ್ಯದ ಅತ್ಯುತ್ತಮ ಸಚಿವರು ಅಂತ ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಕಂದಾಯ ಮಂತ್ರಿಗಳು, ನಾವು ಅವ್ರ ಹತ್ರ ಹೋಗಿ ನಾವು ಮೆಮೊರಂಡ್ ಕೊಟ್ಟಾಗ ನಮ್ಮನ್ನು ಆಲಿಸಿ ನಮ್ಮ ಪ್ರಶ್ನೆಗಳನ್ನ ಅವರೆಲ್ಲ ಕೇಳಿ ನಾನು ಬರ್ತೀನಿ, ನಿಮ್ಮನ್ನು ಅಹವಾಲುಗಳು ತಗೊತೀನಿ, ತಾಲೂಕಿನ ಸರಿ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. DC ಅವರು ಬರಬೇಕು,
ಕಂದಾಯ ಮಂತ್ರಿಗಳು ಬರೋವಾಗ ನಾವು ನಿರಂತರವಾಗಿ ರಾತ್ರಿ ಆಗಲು ಧರಣಿ ಮಾಡ್ತೇವೆ ಅಂತ ಹೇಳ್ತಾ ಸರ್, ಈಗ ಎಸಿ ಪರವಾಗಿ ಸಾಕಷ್ಟು ಕೆಲವು ಸಂಘಟನೆಗಳು ಏನು ಪರ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ, ಇರ್ಲಿ. ಮಾಡ್ತಾ ಇದ್ದಾರೆ. ಹೆಂಗೆ ಸರ್ ಇದು? ಈಗ ನಾವು ಹೇಳ್ತೀವಿ ಅವ್ರಿಗೆ ಪಾಪ ಅವ್ರ ಮೇಲೆ ಏನು ಅವ್ರಿಗೇನು ಖಾತೆಗಳು ಮಾಡಿಕೊಟ್ಟವ್ರು ಇಲ್ಲ ರೆಕಾರ್ಡ್ಗಳು ಮಾಡಿಟ್ಟವ್ರು ಗೊತ್ತಿಲ್ಲ. ಅವ್ರ ಪರವಾಗಿ ಅದು ಸ್ವತಂತ್ರ ಭಾರತ ಇದು, ಅವರು ಸ್ವತಂತ್ರದಲ್ಲಿ ಮಾಡ್ತಾವ್ರೆ, ಮಾಡಲಿ. ನಮ್ದು ನಾವು ಮಾಡ್ತಾ ಇದ್ವಿ. ನಾವು ಯಾರಿಗೂ ದಿಕ್ತಪ್ಪಿಸೋ ಕೆಲಸ ಮಾಡಿಲ್ಲ. ಬರೀ ದಲಿತ ಸಂಘರ್ಷ ಸಮಿತಿಗಳಂತ ಹೇಳಿದ್ರೆ ದಲಿತರು ಅಂದರೆ ಒಂದೇ ಜಾತಿಯ ದಲಿತರಲ್ಲ, ಎಲ್ಲ ಸಮುದಾಯದ ಬಡವರು ದಲಿತರು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥವ್ರಿಗೆ ಕಣ್ಣು ಮುಂದೆನೇ ಐತೆ, ಖಾತೆ ಮಾಡಿರೋದು ಕಣ್ಣು ಮುಂದೆ ಐತೆ, ರಿವರ್ಕ್ ಮಾಡಿ ಕೊಟ್ಟಿರೋದು ಕಣ್ಣು ಮುಂದೆನೇ ಐತೆ, ಬೇರೆ ಏನೂ ಇಲ್ಲಲ್ಲ. ನಾವು ಅದ್ರ ಮೇಲೆ ಇಂಥವ್ರು ಮಾಡೋದು ಬೇಡ. ಈಗ ಒಬ್ಬ ಚಿಕ್ಕನಾಮಗಲದ ವೆಂಕಟೇಶು, ಆತನು ಪ್ರಭಾವಿ ನಾಯಕರು, ಒಬ್ಬ ಅಧ್ಯಕ್ಷರಾಗಿದ್ದರು, ಎಲ್ಲ ರೀತಿಯಲ್ಲಿ ಗೊತ್ತಾಗಿರೋದು ಅವ್ರಿಗೆ ಅಷ್ಟು ಆದಮೇಲೆ ಇನ್ನು ಸಾಮಾನ್ಯ ಕೂಲಿ ಮಾಡೋ ಜನ 1 ಗುಂಟೆ 2 ಗುಂಟೆ 3 ಗುಂಟೆ ಇರೋ ಗತಿ ಏನು ಸ್ವಾಮಿ? ಇದು ನಮ್ಮ ಪ್ರಶ್ನೆ. ಈಗ ಒಂದು ಆಗಿರೋದಕ್ಕೆ ಅವ್ರಿಗೆ ಆಗಿದೆ, ಅದಾಗೋದು ತಾಲೂಕಲ್ಲಿ ಮರುಕಳಿಸಬಾರ್ದಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಹೇಳೋದಕ್ಕೆ. ದಲಿತ ಮತ್ತು ಪ್ರಗತಿಪರ ಹೋರಾಟ ವತಿಯಿಂದ ನಡೀತಿರುವ ಈ ಒಂದು ಪ್ರತಿಭಟನೆಯ ಅಂಗವಾಗಿ ಇವತ್ತು ನಾವು 11ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಒಂದು ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಟ್ಟಿದ್ವಿ. ಆದರೂ ಸಹ ಇವರು ಒಂಥರ ಇವರ ಕೈಯಲ್ಲಿ, ದಲಿತರ ಕೈಯಲ್ಲಿ ಏನಾಗುತ್ತೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕುಳಿತದ್ದೇ ಕಾಣುತ್ತೆ. ಹಾಗಾಗಿ ನಮಗೆ ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ಸತತವಾಗಿ ಅಹೋರಾತ್ರಿ ಧರಣಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು 11ನೇ ತಾರೀಕು ಹೇಳಿದ ರೀತಿಯಲ್ಲಿ ನಮ್ಮ ಒಂದು ಬೇಡಿಕೆಗಳು, 12 ಬೇಡಿಕೆಗಳಿಗೆ ಒಂದು ನ್ಯಾಯ ಸಿಗದೆ ಹೋದರೆ ನಿರಂತರವಾಗಿ ನಮ್ಮ ಹೋರಾಟವನ್ನು ಹಮ್ಮಿಕೊಳ್ತೇವೆ. ನಮಗೆ ಈ ಮುಖಾಂತರವಾಗಿ ನಾವು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಇದೇ ರೀತಿ ಮುಂದುವರಿಸಿದ್ರೆ ಈ ಹೋರಾಟದ ಸ್ವರೂಪ ಬೇರೆ ರೀತಿ ಪಡ್ಕೊತ ಎಚ್ಚರಿಕೆಯನ್ನು ಕೊಡ್ತಾ ಆದಷ್ಟು ಬೇಗ ನಮ್ಮ ಈ ಒಂದು ಮನೆಗಳಿಗೆ ಸ್ಪಂದನೆ ಮಾಡಬೇಕಂತ ಕೇಳ್ಕೊಳ್ತಾ ನನ್ನ 2 ಮಾತು. ಪರವಾಗಿ ಕೆಲವು ಏನು ಬೆಂಬಲವನ್ನು ಸೂಚಿಸ್ತಾ ಇದೆ ಸರ್, ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು? ಈಗ ಅವೆಲ್ಲ ಇದ್ದಿದ್ದೇವೆ, ಅದರ ಹಿಂದ್ಗಡೆ ಯಾರು ಕೈವಾಡ ಇದ್ದೇವೆ ಅನ್ನೋದೆಲ್ಲ ಗೊತ್ತಿದ್ದೆ. ಈಗ AC ಮೇಡಮ್ ಅವರು ಯಾರಿಗೋ ದುಡ್ಡು ಕೊಟ್ಟು ಯಾರನ್ನು ಚೂಮು ಬಿಡೋದ್ರ ಮುಖಾಂತರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಅವ್ರ ಜನ್ಮದಲ್ಲೇ ಆಗೋದಿಲ್ಲ. ಇದ್ದೇ ಇರ್ತಾರೆ. ಈಗ ಪರವಾಗಿ ಇರೋರು ಇರ್ತಾರೆ, ಅದು ವಿರುದ್ಧವಾಗಿ ಇರ್ತಾರೆ. ನಾವು ವಿರುದ್ಧ ಇರತಕ್ಕಂಥವ್ರು. ಆ ಪರವಾಗಿ ಮಾಡೋಂಥವ್ರಿಗೆ ಒಂದು ನಾನು ಮನವಿ ಮಾಡ್ಕೊಳ್ತೇನೆ, ನೀವು ಅಪೂರ್ವ ಬಿದಿಯವರು ಮಾಡೋಂಥ ಏನು ಆರ್ಡ್ರ್ಗಳಿದ್ದಾವೆ, ಒಂದು ಸರಿ ಆ ಆರ್ಡ್ರ್ಗಳನ್ನ ನೀವು ನೋಡಬೇಕು. ನೀವು ಸತ್ಯಾಂಶ ತಿಳ್ಕೊಂಡು ನೀವು ಅವರ ಪರವಾಗಿ ನೀವು ಮಾತಾಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಸರಿನಾ, ಆ ಮೇಡಮ್ ಅವರು ಮಾಡಿರ್ತಕ್ಕಂಥ ಆರ್ಡ್ರ್ಗಳು ಸರಿ ಇದೆಯಾ ತಪ್ಪಿದೆಯಾ ಅದನ್ನು ಪರಿಶೀಲನೆ ಮಾಡಿ ನೀವು ಪ್ರತಿಭಟನೆ ಮಾಡಬೇಕಂತ ನಾನು ಆ ಪ್ರತಿಭಟನೆ ಮಾಡೋಂಥ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಏನು 11ನೇ ತಾರೀಕು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆನೇಕಲ್ಲು ವತಿಯಿಂದ ದಲಿತರ ಭೂಮಿಗಳನ್ನು ಅಕ್ರಮ ಆದೇಶಗಳನ್ನು ಮಾಡ್ತಾ ಇರತಕ್ಕಂಥ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಅಪೂರ್ವ ಬಿದ್ರಿ ಅವರ ಆದೇಶಗಳನ್ನು ಅವರನ್ನು ಅಮಾನತು ಮಾಡಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಆದೇಶಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಒಳಪಡಿಸಬೇಕು ಮತ್ತು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನು ಈ ತಾಲೂಕಿಂದ ತೊಲಗಿಸಬೇಕು ಅಂಥೇಳಿ ಒಂದು ಪೊರಕೆ ಚಳವಳಿ ಮತ್ತು ಅರಬೆತ್ತಲೆ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಆ ಹೋರಾಟ ಸಂಜೆ 6 ಗಂಟೆ ಆದ್ರೂ ಸಹ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಮತ್ತು ಜಿಲ್ಲಾ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕಾರ ಮಾಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟಗಾರರು ತಾಲೂಕು ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಗೆ ತೀರ್ಮಾನ ಮಾಡಿದಾಗ ಪೊಲೀಸು ಇಲಾಖೆಯ DYSP ಆಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಮತ್ತು ಅವರ ತಂಡ ಏನಿದೆ ಅವರು ಹೋರಾಟಗಾರರ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಪಟ್ಟು ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಏನು 14/7/2025 ಅಹೋರಾತ್ರಿ ನಿರಂತರವಾಗಿ ಧರಣಿ ಮುಂದುವರಿತಾ ಇದೆ. ಆದರೂ ಸಹ ಇವತ್ತು ಅಧಿಕಾರಿಗಳು ಈ ಕಡೆ ಕಣ್ಣಾಯಿಸಲಿಕ್ಕೆ ಯಾಕೋ ಅವರಿಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ.
ಇವತ್ತು ದಲಿತರು ಅಂತ ಹೇಳಿದ್ರೆ ಅವ್ರಿಗೆ ಯಾಕೋ ಬಹಳ ನಿಕೃಷ್ಟವಾಗಿ ಕಾಣ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಕಾಣ್ತಾ ಇದೆ. ಒಂದು ಕಡೆ ಅಪೂರ್ವ ಬಿದಿರಿರವರು ತನ್ನ ಕುತಂತ್ರಗಳನ್ನು ಬಳಸಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಹಣವನ್ನು ಕೊಟ್ಟು ಪೇಮೆಂಟ್ ಗಿರಾಕಿಗಳ ಮೂಲಕ ತನ್ನ ಓಲೈಕೆ ಮಾಡಿಸ್ಲಿಕ್ಕೆ ಹೋರಾಟಗಳನ್ನು, ನಕಲಿ ಹೋರಾಟಗಾರರ ಮೂಲಕ ಹೋರಾಟಗಳನ್ನು ಮಾಡಿಸ್ತಾ ಇರತಕ್ಕದ್ದು ಒಂದು ಕಡೆ ನಾಡಿನ ಜನತೆ ನೋಡ್ತಾ ಇದ್ದಾರೆ. ಇಂತಹ ಅಧಿಕಾರಿಗಳು ಇಷ್ಟು ಸರ್ಕಾರ ತನಿಖೆ ಮಾಡಿದೆ, ಸರ್ಕಾರ ತನಿಖೆ ಮಾಡಿ 53 ಪ್ರಕರಣಗಳು ಈಕೆ ಮಾಡಿರ್ತಕ್ಕಂಥದ್ದು ಅಕ್ರಮ. ಈ ಪ್ರಕರಣಗಳನ್ನು ಮರುತನಿಖೆ ಆಗಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಆಕೆಯ ಮೇಲೆ FIR ಅನ್ನು ಹಾಕಿ ಆಕೆಯನ್ನು ಬಂಧಿಸಬೇಕು ಅಂತೇಳಿ ಪ್ರಾದೇಶಿಕ ಆಯುಕ್ತರು ಸೂಚನೆ ಕೊಟ್ಟರೂ ಸಹ ಇದುವರೆಗೂ ಸಹ ಜಿಲ್ಲಾಧಿಕಾರಿಗಳು ದೂರನ್ನು ದಾಖಲಿಸಿ ಅಪೂರ್ವ ಬಿದಿರಿಯವರನ್ನು ಬಂಧಿಸಲಿಲ್ಲ. ಇದನ್ನು ಖಂಡಿಸ್ತೇವೆ ನಾವು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಅಪೂರ್ವ ಬಿದಿರಿಯವರ ಮೇಲೆ ದೂರನ್ನು ದಾಖಲಿಸಿ ಅವರನ್ನು ಈ ಕೂಡಲೇ ಬಂಧಿಸಬೇಕು. ಒಂದು. ಎರಡನೇದು, ತಾಲೂಕಿನ ಆಡಳಿತದಲ್ಲಿರ್ತಕ್ಕಂಥ ದುರಾಡಳಿತ ಏನು ನಡೀತಾ ಇದೆ, ಈ ಆಡಳಿತದಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಇವರನ್ನು ಈ ಕೂಡಲೇ ತಾಲೂಕಿನಿಂದ ತೊಲಗಿಸಬೇಕು. ಮತ್ತು ಏನು ತಹಶೀಲ್ದಾರ್ ಅವರು ಹೇಳಿದ್ದಾರೆ, ತಹಶೀಲ್ದಾರ್ ಅವರು ದೂರು ಕೊಟ್ಟಿದ್ದಾರೆ ಅಂತೇಳಿ ಹೋರಾಟಗಾರರು ಮತ್ತು ತಹಶೀಲ್ದಾರ್ ಅವರ ಮಧ್ಯೆ ತಿಕ್ಕಾಟವನ್ನು ಸೃಷ್ಟಿ ಮಾಡಿ ಹೋರಾಟಗಾರರ ಹೋರಾಟಗಳನ್ನು ದಮನ ಮಾಡಲಿಕ್ಕೆ ಪ್ರಯತ್ನಪಟ್ಟು ಹೋರಾಟಗಾರರನ್ನು ಬಂಧಿಸಿ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಇಟ್ಟಿರ್ತಕ್ಕಂಥ DOSP ಮೋಹನ್ ಕುಮಾರ್ ಅವರನ್ನು ಈ ಕೂಡಲೇ ಸರ್ಕಾರ ಅವರನ್ನು ಅಮಾನತು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೋಹನ್ ಕುಮಾರ್ ಅವರು ಈ ತಾಲೂಕಿಗೆ DOSP ಆಗಿ ಬಂದ ಮೇಲೆ ಈ ತಾಲೂಕಿನಲ್ಲಿ ಜಾತಿಗಳನ್ನು ಎತ್ಕಟ್ಟತಕ್ಕಂಥ ಕೆಲಸ ಬಹಳ ಸುಲಭವಾಗಿ ಮಾಡ್ತಾ ಇದ್ದಾರೆ. ನೀವು ಒಂದು ಉದಾಹರಣೆಗಾಗಿ DOSP ಕಚೇರಿಗೆ ಹೋಗಿ ಬನ್ನಿ, ಅಲ್ಲಿ ಹೋದ ತಕ್ಷಣ ಅಲ್ಲಿ ಕೇಳ್ತಕ್ಕಂಥದ್ದು ನೀವು ಯಾರು ಏನು ಅಂತ ಕೇಳ್ತಾರೆ. ಹಾಗಾದರೆ ಈ ದೇಶದಲ್ಲಿ ಯಾವುದೇ ಪ್ರಜೆ ಹೋದರೂ ಸಹ ಆತನಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಈ ಕಾನೂನಿನ ವ್ಯವಸ್ಥೆಯಲ್ಲಿದೆ. ಆದರೆ ಇವರು ನೀವು ಯಾರು, ಏತಕ್ಕೆ ಬಂದಿದ್ದೀರಿ, ನೀವು ಯಾವ ಜಾತಿ ಅಂತ ಕೇಳೋದಾದರೆ ನೀವು ಯಾವ ಒಂದು ಜಾತಿ ಪರವಾಗಿ ಕೆಲಸ ಮಾಡೋ ಅಧಿಕಾರಿಗಳು ಈ ತಾಲೂಕಿಗೆ ಬೇಕಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಈ ಕೂಡಲೇ DOSP ಮೋಹನ್ ಕುಮಾರ್ ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈ ಅಹೋರಾತ್ರಿ ಹೋರಾಟದ ಧರಣಿ ಮಾನ್ಯ ಕಂದಾಯ ಸಚಿವರು ಬರ್ತಾರೆ ಅಂತ ಹೇಳಿದ್ದಾರೆ. ಕಂದಾಯ ಸಚಿವರು ಬಂದು ಮನವಿ ತೆಗೆದುಕೊಳ್ಳೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಒಂದು ಕಡೆ ಜಿಲ್ಲಾಡಳಿತ ಸಹ ಇದರ ಬಗ್ಗೆ ಭಾಳ ಎಚ್ಚೆತ್ತುಕೊಂಡು ಭಾಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ದಲಿತರ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ, ದಲಿತರ ಭೂಮಿಗಳನ್ನು, ತುಂಡು ಭೂಮಿಗಳಿರ್ತಕ್ಕಂಥ 1 ಗುಂಟೆ 2 ಗುಂಟೆ ಭೂಮಿಗಳಿಗೆ ಅಕ್ರಮ ಆದೇಶಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥ ಇಂತಹ ಅಪೂರ್ವ ಬಿದಿರಿಯಂತಹ ಎಸಿಗಳು ಈ ತಾಲೂಕಿಗೆ, ಈ ಜಿಲ್ಲೆಗೆ ಬೇಕಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗತಿ ಸ್ವರೂಪ ಪಡೆದುಕೊಳ್ಳೋದಕ್ಕೆ ಮುಂಚೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು. ಈಗಾಗಲೇ ಸರ್ಕಾರಕ್ಕೆ ಗೊತ್ತಿದೆ ದೇವನಹಳ್ಳಿನಲ್ಲಿ ದಲಿತ ಮತ್ತು ರೈತರ ಹೋರಾಟ ಯಾವ ಮಟ್ಟಕ್ಕೆ ಹೋಗಿದೆ, ಆ ಹೋರಾಟ ಏನಾಗಿದೆ ಅಂತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆ ರೀತಿ ಆನೇಕಲ್ನಲ್ಲಿ ಆಗಬಾರದು ಅನ್ನೋದಾದರೆ ದಯವಿಟ್ಟು ಜಿಲ್ಲಾಡಳಿತ ಗಮನವನ್ನು ಹರಿಸಬೇಕು, ಹೋರಾಟಗಾರರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಹೀಗಾಗಿ ಏನು ಇವತ್ತು KADB ತಾಲೂಕಿನಲ್ಲಿ KADB KHB ದಲಿತರ ಭೂಮಿಗಳನ್ನೇ ಯಥೇಚ್ಛವಾಗಿ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥದ್ದು, ಅದರ ಬಗ್ಗೆಯೂ ಸಹ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ದಲಿತರ ಸಮಸ್ಯೆಗಳೇನಿದೆ ಈ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಅಪೂರ್ವ ಬಿದಿರಿದು ಇದು ಒಂದು ಮುಖ ಆದರೆ ಮತ್ತೊಂದು ಕರಾಳ ಮುಖ ಇದೆ. ಅದು ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಆ ಎಮ್ಮನ್ನು ಅರೆಸ್ಟ್ ಮಾಡಿ ಅಂತೇಳಿ DC ವರೆಗೆ ಮೆಮೊರಂಡಮ್ ಕೊಟ್ಟಂಥ ವಿಚಾರ ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ರು. ಅದು 1 ಕೋಟಿ 2 ಕೋಟಿ ವಿಚಾರ ಅಲ್ಲ, ಬರೋಬ್ಬರಿ 150 ಕೋಟಿ ಹಗರಣ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು KADB ಹಗರಣದಲ್ಲಿ ಈ ಎಮ್ಮ ಒಳಗೊಂಡಂತೆ 3 ಜನ ಎಸಿಗಳು, 3 ಜನ ಭೂಮಾಪಕರು, 2 ಸರ್ವೇರ್ಗಳು, ಒಟ್ಟಾರೆ ಇಷ್ಟು ಜನ ಸೇರಿ ಇವರೆಲ್ಲ ಆರೋಪಿಗಳೇ. ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಆಯುಕ್ತರು DC ವರೆಗೆ ಮೆಮೊರಂಡಮ್ ಕೊಟ್ಟರು ಸಹ ಈ ಅಮ್ಮ ತನ್ನ ಬಲವನ್ನು ಪ್ರದರ್ಶನ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾಳೆ. ಎರಡನೇದಾಗಿ ಈ ಅಮ್ಮ ಹೇಳ್ತಾಳಂತೆ ಯಾರಿಗೋ ಬೇರೆ ಸಂಘಟನೆಯವ್ರಿಗೂ ಒಂದು ಆಹ್ವಾನ ಕೊಟ್ಟವಳಂತೆ, ಪತ್ರಾಹ್ವಾನ. ನನ್ನ ಪರವಾಗಿ ಹೋರಾಟ ಮಾಡಿದವ್ರಿಗೆ 25 ಲಕ್ಷ. ಯಾವುದಮ್ಮ 25 ಲಕ್ಷ? ನಿಮ್ಮ ಅಪ್ಪನ ಮನೆ ದುಡ್ಡ 25 ಲಕ್ಷ? ಅಥವಾ ನಿಮ್ಮ ಯಜಮಾನ ಸಂಬಳ ದುಡ್ಡ?
ಅಥವಾ ನೀನು ಸಂಬಳದಲ್ಲಿ ಕೂಡಿಟ್ಕೊಡ್ರ ದುಡ್ಡ? ಅಲ್ಲಮ್ಮ, 53 ಕೇಸ್ಗಳು ಮಾಡಿದ್ಯಲ್ಲ, ಅದರಲ್ಲಿ ನೀನು ಕೊಡ್ತಾ ಇರೋದು ಈಗ ಬರೀ ಒಂದು 5% ಅಷ್ಟೇ, 25 ಲಕ್ಷ. ನನ್ನ ಅಂದಾಜು ಪ್ರಕಾರ ನೀನು 53 ಕೇಸಲ್ಲಿ ಸರಿಸುಮಾರು ಕೋಟಿಗಳು ಮಾಡಿದೀಯಾ, ಅದರಲ್ಲಿ 25 ಲಕ್ಷ ಯಾವ ತಾಯಿ? ಆಮೇಲೆ ಈ ಎಮ್ಮನ ಪರವಾಗಿ ಹೋರಾಟ ಮಾಡೋಂಥ ಮಹಾನುಭಾವರು ಆ 150 ಕೋಟಿ ಹಗರಣದಲ್ಲಿ ಇದ್ದು ಇರ್ಬೋದು. ಯಾರು ಆ ತಾಯಿ ನಮ್ಮ ಇತಿಹಾಸನ ಭಾಳ ಹೊಗಳಿ ಪಂಜಿನ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರು, ನೋಡಿದ್ವಿ ನಾವು. ಆ ಪಂಜಿನ ಮೆರವಣಿಗೆಯಲ್ಲಿ ಇದ್ದವರು ನಮ್ಮ ತಾಲೂಕರಲ್ಲ ಅವರು. ಯಾರೋ ಕೃಷ್ಣಕುಮಾರ್ ಅಂತೇಳಿ ಮಾಗಡಿ ಕಡೆಯವರು, ಕೃಷ್ಣೇಗೌಡರು. ಮಾಗಡಿ ಕಡೆಯವರೆಗೆ ಈ ಎಮ್ಮನ್ನು ಆರ್ಡರ್ಗಳು ಯಾವುದನ್ನು ಮಾಡಿಕೊಟ್ಟಿರ್ಬೇಕು ಅವ್ರದ್ದು. ಅಥವಾ ಆಯಪ್ಪನೇಂದ್ರೆ ಡೀಲಿಂಗಿಗೆ ಹೋದಾಗ ಆ ಎಮ್ಮನ ಜೊತೆ ಕುತ್ಕೊಂಡು ಮಾತಾಡ್ಬೋದು. ಆಯಪ್ಪ ಮೋಸ್ಟ್ಲಿ ದಲಿತ ವಿರೋಧ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾವು ಮಾಡ್ತಾ ಇರೋದು ದಲಿತ ವಿರೋಧಿ ಕೆಲಸಗಳು ಮಾಡ್ತಕ್ಕಂಥ ಭ್ರಷ್ಟ ಕಂದಾಯ ಅಧಿಕಾರಿಗಳು ಮತ್ತು ನೌಕರರು ನಾವು ವಿರೋಧ ಮಾಡಿದ್ರೆ ಅವ್ರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕರ್ನಾಟಕನ ಹಿಂಗೆ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನನಗೊಂದು ಅನುಮಾನ ಬಂದ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಕಳ್ಳರಿಗೆ ರಕ್ಷಣೆ ಕೊಡೋದು ಯಾವ ನ್ಯಾಯ? ನೀವು ತಿಳ್ಕೊಳ್ರಿ, ಅಯ್ಯಮ್ಮ ಬಯೋಡೇಟ್ ತಿಳ್ಕೊಳ್ರಿ, ಅಯ್ಯಮ್ಮ ಇತಿಹಾಸ ತಿಳ್ಕೊಳ್ರಿ. ಯಾಕೆ ಇಲ್ಲಿರ್ತಕ್ಕಂಥ ಕರಿಯ ನಾಯಕರು ಚೇಲಗಳಿಟ್ಕೊಂಡು ಒಂದೊಂದು ಇಬ್ಬರನ್ನ ಅವ್ರದ್ದೇ ಭಾಷೆಯಲ್ಲಿ ಮಾತಾಡ್ತಾರೆ. ಅವ್ರು ಬಂದು ಆ ಭಾಷೆಯಲ್ಲಿ ಮಾತಾಡಿದವ್ರಿಗೆ ಸೈನ್ ಹಾಕ್ಕೊಡ್ತಾನೆ ಅವನು, ಎಲ್ಲಂದ್ರೆ ಸೈನ್ ಹಾಕ್ಕೊಡ್ತಾನೆ. ನನ್ನ ಅಂದಾಜು ಪ್ರಕಾರ ಹೆಚ್ಚಾಗಾಯ್ತು ವೆಂಕಟೇಶ್ವರ ಥಿಯೇಟರ್ ಕಡೆ ಹೋಗ್ತಾನೆ ಸೈನ್ಗಳು ಹಾಕೋದಕ್ಕೆ. ಯಾರೋ ಒಬ್ಬ ನೆನ್ನೆ ಪೇಪರಲ್ಲಿ ಬಂದಿತ್ತು, ಯಾರೋ ಮುತ್ತರಾಜ್ ಅಂತೇಳಿ ಒಬ್ಬ ಹುಡುಗ, ಮುತ್ತರಾಜ್ ಅಂತ ಒಬ್ಬ ಹುಡುಗ ಕರಿಯನಾಯಕ್ಕೆ ತಹಶೀಲ್ದಾರ್ ಮಾಡೇಳಿಗೆ ಶಂಕರ್ ಅನ್ನೋ ಒಬ್ಬನು. ಅವನು ಶಂಕರ್ ಅನ್ನೋನು ಇಡೀ ತಾಲೂಕು ಆಫೀಸಲ್ಲಿ ಎಷ್ಟು ಫೈಲ್ಗಳಿದ್ದಾವೋ ಎಲ್ಲ ಫೈಲ್ಗಳು ಗೊತ್ತು ಅವನಿಗೆ. ಎಲ್ಲಿಂದನೋ ಬಂದಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ತಹಶೀಲ್ದಾರಕ್ಕೆ ಡೈರೆಕ್ಷನ್ ಕೊಡ್ತಾನೆ ಅಂತ ಹೇಳಿದ್ರೆ ಅವನು ಯಾವ ಮಟ್ಟದ ಪ್ರಭಾವ ಇರಬೇಕು, ಅವನು ಯಾವ ಮಟ್ಟದಲ್ಲಿ ಇವರು ಬೆಳೆಸ್ಕೊಂಡಿರ್ಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳೋದಕ್ಕೆ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ 1993ರಲ್ಲಿ ನಾನು ಇದೇ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೋ. ನಾನು ರೆಕಾರ್ಡ್ ಸೆಕ್ಷನಲ್ಲಿ ಇದ್ದವ್ರು ನಾವು ಕೆಲಸ ಮಾಡ್ತಾಯಿದ್ವಿ. ಅನೇಕ ಕಾರಣಗಳಿಂದ ನಾನು ಕೆಲಸ ಬಿಟ್ಟು ಬಂದೆ. ಆದರೆ ಇವತ್ತು ಈ ತಾಲೂಕು ಆಫೀಸಲ್ಲಿ ಪ್ರತಿಯೊಂದು ಚೇರು ಸಹ ಪ್ರತಿಯೊಂದು ಚೇರು ₹1 ಇಲ್ಲದೆ ಯಾವುದೋ ಚೇರಕ್ಕೆ ಅಳ್ಳಾಡಲ್ಲ, ಪೆನ್ನುಗಳು ಬರೆಯಲ್ಲ. ಆಮೇಲೆ ಈ ದಲಿತರ ಭೂಮಿಗಳು ಕೈ ಹಾಕಿರ್ತಕ್ಕಂಥ ಯಾವುದೇ ಅಧಿಕಾರಿಗಳಾಗಿರಲಿ ಅವ್ರ ಕೈಗಳಿಗೆ ಕುಷ್ಠರೋಗ ಬರಲಿ, ಅವ್ರ ಮನೆ ಮಕ್ಕಳು ಹಾಳಾಗಿ ಹೋಗ್ತಾರೆ. ಈ ದಲಿತ ಹೆಣ್ಮಕ್ಳು ಕಣ್ಣಾಗ ನೀರು ಹಾಕ್ತಾರೆ, ಆ ಕಣ್ಣಾಗ ನೀರು ಅವ್ರಿಗೆ ಶಾಪ ತರದೇ ಬಿಡಲ್ಲ. ಮತ್ತು ಇನ್ನೊಬ್ಬ ಇದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಇದೆ, ಇಲ್ಲಿ ಹೆಸರಿಗೆ ಮಾತ್ರ ಸರ್ವೆ ಡಿಪಾರ್ಟ್ಮೆಂಟ್. ಅದನ್ನು ಮನೆಗೆ ಈ ಆಫೀಸ್ಗೆ ಬರೋಲ್ಲ ಮದನ್ ಅಂತೇಳಿ, ಆಫೀಸ್ ಕಡೆ ಬರೋದೇ ಇಲ್ಲ. ಅದನ್ನ ಕೇಳಿದ್ರೆ ಆಫೀಸರ್ ಒಬ್ಬರು ಹೇಳ್ತಾನೆ 5 ಗಂಟೆಗೆ ಬರ್ತಾರೆ ರೀ, ನೀವು ಕಾಯಬೇಕು ರೇ, 5 ಗಂಟೆ ಮೇಲೆ ಕೆಲಸ ರೀ. ಅವ್ರು ಕೋರ್ಟ್ಗಳಿಗೆ ಹೋಗಿರ್ತಾರೆ ರೀ, 5 ಗಂಟೆ ಮೇಲೆ ಬರ್ತಾರೆ ರೇ. ಸ್ವಾಮಿ ಮದನ್ ಅವರೇ, ನಾವೇ ನಿಮ್ಮ ಅಪ್ಪನ ಆಸ್ತಿಗಳಿಗೆ ಪೋಡಿಗಳು ಮಾಡಿ ಕೊಡೋದು ಕೇಳ್ತಾ ಇಲ್ಲ, ಅಥವಾ ನಿಮ್ಮ ತಾತನ ಆಸ್ತಿಯಲ್ಲಿ ಭಾಗ ಕೊಡೋದನ್ನ ಕೇಳ್ತಾ ಇಲ್ಲ. ತಹಶೀಲ್ದಾರ್ರೆ, ನಿಮ್ಮ ಆಸ್ತಿಗಳನ್ನ ಬಂದಿಲ್ಲ, ನಮ್ಮ ಆಸ್ತಿಗಳನ್ನ ನಾವು ರಕ್ಷಣೆ ಮಾಡ್ಕೊಳಕ್ಕಾಗಿ ಬಂದರೆ ನೀವು ಕೊಡ್ತಾರ ಕಟ್ಟ ಯಾವ ಕಟ್ಟ ಇದು? ನೀವು ಕೇಳ್ತೀರ ಎಷ್ಟು ಪಡ್ತದೆ ಬೆಲೆ? ಯಾಕೆ ಬೇಕು? ಭಾಗ ತಗೊಂಬಿಡ್ರಿ, ನೀವು ಭಾಗ ತಗೊಂಬಿಡ್ರಿ. ನಮ್ಮ ಅಪ್ಪನವ್ರು ಕೊಡ್ತಕ್ಕೆ ಭಾಗ ತಗೊಂಬಿಡ್ರಿ. ನಾವು ಅಂತ ನೀವು ಬಂದ್ಬಿಡ್ರಿ, ಭಾಗ ತಗೊಳ್ಳಿ, ನಾವು ಕೊಡೋದಕ್ಕೆ ರೆಡಿ ಇರ್ತೀವಿ. ಯಾಕಂದರೆ ಇವತ್ತು ಈ AC ಮೇಡಮ್ ಹೇಳ್ತಾಳೆ, ಏನ್ರಿ ನಿಮ್ಮ ಜಮೀನು KDB ಹೌಸಿಂಗ್ ಮಾಡ್ಕೊಬಿಟ್ಟಿದೆ, 3 ಕೋಟಿ ಕೊಡ್ತಾರಂತೆ. ನನ್ನ ಕೊಡ್ರಿ 10 ಲಕ್ಷ. ಖುದ್ದು ಮಾತಾಡ್ತಾಳೆ ಅಮ್ಮ, 10 ಲಕ್ಷ ಕೊಡ್ರಿ ನನಗೆ. ಯಾಕೆ ಕೊಡೋಕ್ಕಾಗಲ್ವಾ? ನಿಮ್ಗೆ 3 ಕೋಟಿ ಬರ್ತದೆ, ನಾವು ಕೊಟ್ಟು ಬಂದಿದ್ದೀವಿ ರೀ. ನೀನು ಯಾರಮ್ಮ ಕೊಡೋ ಅಂದರು? ಯಾವನು ಕೊಟ್ಟಿದ್ಯಾ? ಬೋಳಿ ಮಗನ ಹೇಳು ಅವನ ಹೆಸ್ರನ್ನ, ಮೀಡಿಯಾ ಮುಂದೆ ಹೇಳಮ್ಮ. ನೀನು ಯಾವ ಮಿನಿಸ್ಟ್ರ್ ಕೊಟ್ಟಿದ್ಯಾ? ಕೋಟಿಗಳು ಹೇಳ್ಬೇಕಲ್ವಾ? ಹೇಳಿದ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸ್ಬಿಟ್ರೆ ಆಗ್ತದಾ? ಹೇಳ್ಬೇಕು, ನೀನು ಯಾರು ಕೋಟಿ ಕೊಟ್ಟಿದ್ಯಾ, ಯಾರು ತಗೊಂಡವನೇ, ಅವನ ಹೆಸರು ಪಬ್ಲಿಕ್ಕಾಗಿ ಹೇಳು. ಅದು ಬಿಟ್ಟು ನೀನು ನಿನ್ನ ಗಂಡ ಏನೋ ED ಆಫೀಸರ್ ಅಂತೆ. ನಾನು ಜನ ಹೇಳ್ತಾ ಇರೋದು, ಆ ED ಅನ್ನೋ ಒಂದು ಗುಬೆನ ಎಲ್ಲರ ಮೇಲೆ ಬಿಟ್ಟು ಅಧಿಕಾರಿಗಳು ಎದುರಿಸೋ ಕೆಲಸ ಮಾಡ್ತಾ ಇದೆಯಾ ನೀನು? ಖಂಡಿತವಾಗೂ ನೀನು ಹೆಣ್ಣು ಅಲ್ಲ. ನೀನು ಹೆಣ್ಣೋದಕ್ಕೆ ನಮಗೆ ನಾಚಿಕೆ ಆಗ್ತದೆ. ನನಗೆ 56 ವರ್ಷ, ಇಂಥ ನೀಚ ರಾಜಕಾರಣಿ, ಇಂಥ ನೀಚ ಅಧಿಕಾರಿ ನಾನು ಕಂಡಿಲ್ಲಮ್ಮ. ನೋಡಿದ್ದೀವಿ ನಾವು, ಏನೋ ನಾವು ಪ್ರೀತಿಯಿಂದ ಕೊಡ್ತೀವಿ, ನಮ್ಮ ಕೆಲಸ ಆದರೆ ಖುಷಿಗೆ ಕೊಡ್ತೀವಿ, ತಗೊಳ್ಳಿ ಸರ್ ನಮ್ಮ ಪ್ರೀತಿ, ಕಾಫಿ ಟೀ ಕುಡ್ಕೊಳ್ತೀವಿ, ಇನ್ನೇ ತಿನ್ಕೊಳ್ಳಿ. ಆದರೆ ಇವತ್ತು ವ್ಯಾಪಾರಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀರ ನೀವೆಲ್ಲ. ಎಲ್ಲರೂ ಅಷ್ಟೇ. ತಹಶೀಲ್ದಾರ್ ಹೇಳ್ತಾರೆ ನಾವು ಸುಮ್ಮನೆ ಬರೋಕ್ಕಾಗಲ್ರಿ, ನಾವು ಕೊಟ್ಟು ಬರಬೇಕು. ನೀನು ಯಾವನು ಕೊಟ್ಟು ಬಾ ಅಂದ ನಮ್ಮ ತಾಲೂಕಿಗೆ? ಯಾಕೆ ಕೊಡ್ತೀರ ನೀವು? ಕೊಡ್ತೇ ಬೇಡ್ರಿ. ನಿಮ್ಮ ಕೈ ಸಂಬಳ ಕೊಡಲ್ವ? ನಾವು ಸಂಬಳ ಕೊಡ್ತೀವಿ, ಓಡಾಡೋ ಕಾರ್ ಕೊಟ್ಟಿದ್ದೀವಿ, ಡೀಸೆಲ್ ಕಾಸು ಕೊಡ್ತೀವಿ, ಇನ್ನೇನಪ್ಪ ಬೇಕು ನಿಮಗೆ? ನೀವೇನು ಬಿಟ್ಟು ಚಾಕ್ರಿ ಮಾಡ್ತಾ ಇದ್ದೀರಾ?
ಏನು ಇಲ್ವಲ್ಲ. ನಿಮ್ಮಂಥ ನೀಚ ಡಿಪಾರ್ಟ್ಮೆಂಟ್ ಅಂದರೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್. ನನ್ನ ಪ್ರಕಾರ ನೀಚ ಡಿಪಾರ್ಟ್ಮೆಂಟ್ ನಿಮ್ಮದು. ಎಷ್ಟು ಜನ ರಕ್ತ ಇರ್ತಾ ಇದ್ದೀರಾ, ಖಂಡಿತವಾಗೂ ನಿಮ್ಮ ತನ್ನ ಮಕ್ಕಳು ಮರಿಗೂ ಒಳ್ಳೇದಂತೂ ಆಗಲ್ಲ. ಅಲ್ಲಿರ್ತಕ್ಕಂಥ ಟೇಬಲ್ಗಳಿರ್ತಕ್ಕಂಥ ಪೆನ್ ಇರ್ತಿದ್ದೀರಲ್ಲ ಹೆಣ್ಮಕ್ಳು, ನೀವಷ್ಟೇ ಯೋಚನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ತಾಲಿ ಕುದಿಟ್ಬಿಟ್ಟು ಬಂದು ಆ ಕಾಸ್ಟ್ ನಿಮ್ಗೆ ಕೊಡ್ತಾರೆ ಕ್ಯಾಸ್ಟ್ ಇನ್ಕಮ್ ಮಾಡೋದಕ್ಕೆ. ಆ ಕ್ಯಾಸ್ಟ್ ಇನ್ಕಮ್ ಮಾಡೋದಕ್ಕೂ ಕಾಸ್ಟ್ ತಕ್ಕೊಂತೀರ, ನಿಮ್ಮ ಕೈಯಲ್ಲಿ ಹುಳ ಬೀಳಿ. ಖಂಡಿತವಾಗ್ಲೂ ನಾನು ಹೇಳೋದು ಏನಂದರೆ, ನಿಮಗೇನು ಸಂಬಳ ಕೊಡದೆ ಫ್ರೀ ಮಾಡೋಂಗಿದ್ದಿದ್ರೆ ನೀವು ತಗೊಳ್ಳಿ, ನಾವು ಕೊಡ್ತಿದ್ದೀವಿ. ಸರ್ಕಾರ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಿದೆ, ನಿಮಗೆ ಯಾತಕ್ರಿ ಬೇರೆ ದುಡ್ಡು ಯಾಕ್ರಿ ಮಾಡ್ಬೇಕು ಈ ಕೆಲಸ? ಇದು ಕಳ್ಳ ಕೆಲಸ ಅಲ್ವಾ? ನಿಮ್ಮನ್ನು ಕಳ್ಳರು ಅನ್ಬಾರ್ದು ನಾವು. ಅದರಿಂದ ಇನ್ನು ಮುಂದಾದರೂ ನೀವು ಮಾಡೋದಾದರೆ ಉಳಿದ ಅಧಿಕಾರಿಗಳು 11ನೇ ತಾರೀಕು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಏನು ಬೃಹತ್ ಪೊರಕೆ ಮತ್ತು ಅರೆಬೆತ್ತಲೆ ಪ್ರತಿಭಟನೆ ನಡೀತು, ಅದರ ಮುಂದುವರೆದ ಭಾಗವಾಗಿ ನಾವು ಅಹೋರಾತ್ರಿ ಪ್ರತಿಭಟನೆ ಧರಣಿಯನ್ನು ಈ ತಾಲೂಕು ಕಚೇರಿ, ಆನೇಕಲ್ ತಾಲೂಕು ಕಚೇರಿ ಮುಂದೆ ಪ್ರಾರಂಭ ಮಾಡಿದ್ದೀವಿ ನಿನ್ನೆಯಿಂದ. ಸೊ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ರೆ, ಎರಡು ಪ್ರಮುಖ ಅಂಶಗಳಿದ್ದಾವೆ. ಒಂದೇನಪ್ಪ ಅಂತ ಹೇಳಿದ್ರೆ, ಏನು ನಮ್ಮ ಹೋರಾಟದ 12 ಒತ್ತಾಯಗಳಿದ್ವು ಮತ್ತು ನಮ್ಮ ಬೇಡಿಕೆಗಳಿದ್ವು, ನ್ಯಾಯಯುತ ಬೇಡಿಕೆಗಳು. ಈ ಬೇಡಿಕೆಗಳ ಮನವಿ ಪತ್ರವನ್ನು ತಗೊಳ್ಳೋದಕ್ಕೆ ಬರದೇ ಇದ್ದಂಥ ಜಿಲ್ಲಾಧಿಕಾರಿ ಅವರು ಏನಿದ್ದಾರೆ, ಅವರು ದಲಿತ ವಿರೋಧಿನ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದೆ. ಅದರ ಜೊತೆಗೆ ಅದೇ ದಿನ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ, ಅದು ಯಾವ ಷಡ್ಯಂತ್ರ ಇತ್ತೋ ಗೊತ್ತಿಲ್ಲ, ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಹೋರಾಟಗಾರರನ್ನು ಬಂಧಿಸಿರ್ತಕ್ಕಂಥದ್ದು ಇದು ಮಾನವ ಹಕ್ಕುಗಳ ಕಗ್ಗೊಲೆಯಾಗಿದೆ. ಈ ಎರಡು ಅಂಶಗಳನ್ನು ನಾವು ಗಮನಿಸಿದರೆ ಆನೇಕಲ್ ತಾಲೂಕಲ್ಲಿ ಈ ಕಾನೂನು ಸುವ್ಯವಸ್ಥೆ ಭ್ರಷ್ಟರ ಪರವಾಗಿದೆಯಾ ಅಥವಾ ನ್ಯಾಯಯುತರ ಪರವಾಗಿದೆಯಾ ಅಂತಕ್ಕಂಥದ್ದನ್ನು ಇದ್ರ ಮುಖಾಂತರ ನಾವು ಅರ್ಥ ಮಾಡ್ಕೋಬೋದು. ಈ ಮೂಲಕ ನಾವು ಮಾಧ್ಯಮದ ಮೂಲಕ ತಿಳಿಸ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಅಪೂರ್ವ ಬಿದ್ರಿಯವರ ಪರವಾಗಿ ಕೆಲವು ಯುವಕರು, ಕೆಲವು ಸಂಘಟನೆಯವರು ಧ್ವನಿ ಎತ್ತಿರ್ಬೋದು. ಅವರಿಗೆ ಒಂದು ಏನು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ನೀವು ಭ್ರಷ್ಟರ ಪರವಾಗಿದ್ದೀರಾ ಅಥವಾ ಭ್ರಷ್ಟರ ವಿರುದ್ಧವಾಗಿದ್ದೀರಾ ಅಂತಕ್ಕಂಥದ್ದು ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಮುಖಾಂತರ ತಿಳಿಸೋದೇನಂತ ಹೇಳಿದ್ರೆ, ಕಂದಾಯ ಅಧಿಕಾರಿಗಳಿಂದ ಮತ್ತು ಅಪೂರ್ವ ಬಿದ್ರಿಯವರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ನೊಂದಂಥವರು ಬಂದು ಈ ಮುಖಾಂತರ ನ್ಯಾಯವನ್ನು ಕೇಳೋದಕ್ಕೆ ಅವಕಾಶ ಇದೆ. ಕಂದಾಯ ಸಚಿವರು ಬರದೆ ಅಥವಾ ಜಿಲ್ಲಾಧಿಕಾರಿಯವರು ಬರದೆ ನಮ್ಮ ಅಹವಾಲನ್ನು ಸ್ವೀಕರಿಸದೆ ಹೋದರೆ ಅಲ್ಲಿ ತನಕನೂ ಸಹ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಹೋರಾಟಕ್ಕೆ ಆನೇಕಲ್ ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಕಮ್ಯುನಿಸ್ಟ್ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಎಲ್ಲ ದಲಿತ ಪರ ಸಂಘಟನೆಗಳು ಬೆಂಬಲ ಸೂಚನೆ ಮಾಡಬೇಕಂತ ಹೇಳಿ ಈ ಮೂಲಕ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್. ಕಳೆದ 11ನೇ ತಾರೀಕು ನಾವು AC ಮತ್ತು ತಹಶೀಲ್ದಾರ್ ವಿರುದ್ಧ ಬೃಹತ್ ಧರಣಿಯನ್ನು ಮಾಡಿದ್ದೇವೆ. ಆದರೆ 11ನೇ ತಾರೀಕು 6 ಗಂಟೆ ಆದ್ರೂ ಕೂಡ 6:30 ಗಂಟೆ ಆದರೂ ಕೂಡ ಯಾವುದೇ ಅಧಿಕಾರಿ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡದೆ ಇದ್ದಿದ್ದರಿಂದ ನಾವು ಧರಣಿಯನ್ನು ಪ್ರಾರಂಭ ಮಾಡಿದ್ವಿ. ಈ ಧರಣಿಯನ್ನು ಹತ್ತಿಕ್ಕಲು ಪೊಲೀಸು ಬಂದು ಎಲ್ಲ ನಾಯಕರನ್ನ ಬಂಧಿಸಿದ್ದು ಇದು ಖಂಡನೀಯ. ಯಾಕಂದರೆ ಇತಿಹಾಸದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಎಷ್ಟೋ ಹೋರಾಟಗಳಾಗಿದೆ. ದಲಿತ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, CPI ಇರ್ಬೋದು, CPM ಇರ್ಬೋದು. ಆದರೆ ಇದೇ ಮೊದಲ ಬಾರಿಗೆ ದಲಿತ ಸಂಘಟನೆಯವ್ರನ್ನ, ನಾಯಕರನ್ನ ಬಂಧಿಸಿ ಬೇರೆ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದಿರೋದು ಇದು ಖಂಡನೀಯ. ಯಾಕಂದರೆ ಇಂಥ ನೀಚ ಕೃತ್ಯಕ್ಕೆ ಈ ಸರ್ಕಾರ ಇಳಿದಿದೆ. ಇದನ್ನು ನಾವು ಖಂಡಿಸಿ ಅಹೋರಾತ್ರಿ ನಮಗೆ ನ್ಯಾಯ ಸಿಗೋವರೆಗೂ ಅಹೋರಾತ್ರಿ ನಾವು ಧರಣಿಯನ್ನು ಮಾಡ್ತೀವಂತೆ. ನಿನ್ನೆ 16ನೇ ತಾರೀಕಿಂದ ಇವತ್ತು 2ನೇ ದಿನ ಕಾಲಿಟ್ಟಿದ್ದೇವೆ. ನಮ್ಮ ಅಹವಾಲನ್ನು ಕಂದಾಯ ಮಂತ್ರಿಗಳು, ಈ ರಾಜ್ಯದ ಕಂದಾಯ ಮಂತ್ರಿ, ಈ ನಮ್ಮ ನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಬರೋವರೆಗೂ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ, ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ನ್ಯಾಯ ಸಿಗೋವರೆಗೂ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಹೆಸರು ಭವಾನಿ ಪ್ರಸಾದ್ ಅಂತೇಳಿ, ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ರಾಜ್ಯಾಧ್ಯಕ್ಷರು. ಪತ್ರಿಕಾ ಮಾಧ್ಯಮದವರಲ್ಲಿ ಏನಪ್ಪ ಹೇಳೋದಂದರೆ, 11/7/2025 ಪೊರಕೆ ಚಳವಳಿ, ಅರಬೆತ್ತಲೆ ಪ್ರತಿಭಟನೆ ಮಾಡ್ತಾಯಿದ್ರು ಕೂಡ 12 ಬೇಡಿಕೆಗಳನ್ನು ಇಟ್ಟುಕೊಂಡು ದಲಿತರು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಬಂಡವಾಳಶಾಹಿಗಳಿಗೆ, ರಾಜಕಾರಣಿಗಳಿಗೆ ಮಣಿದು ದಲಿತರನ್ನು ಕಡೆಗಣಿಸುವಂಥ
ರಾಜಕಾರಣಿಗಳಿಗೆ ಕುಮ್ಮತ್ತು ನೀಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಲಂಚ ಅಂತ ಇವರು ಲಂಚಕ್ಕೆ ಆಸೆ ಪಟ್ಟು ಕೆಲಸ ಮಾಡೋದಾದರೆ ಸರ್ಕಾರಿ ಸೇವೆ ಯಾಕೆ ಬೇಕಿತ್ತು? ಇವರು ದಲ್ಲಾಳಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಬೋದಿತ್ತು. ಆದ್ದರಿಂದ ಈ ಅಹೋರಾತ್ರಿ ಧರಣಿಗೆ ಕಂದಾಯ ಸಚಿವರಾಗಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ದಲಿತರನ್ನು ಬಂಧಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲಿಸಿದರೆ ಅದನ್ನು ವಜಾ ಮಾಡಿ ದಲಿತರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂಥ ತನಕ ಈ ಅಹೋರಾತ್ರಿ ಕಾರ್ಯಕ್ರಮ ಚಳವಳಿಯನ್ನು ಮುಂದುವರಿಸಲಿಕ್ಕೆ ನಮ್ಮ ಸಂಘಟನೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಈ ಮೂಲಕ ನಾನು ಹೇಳಲು ಬಯಸ್ತಾ ಇದ್ದೇನೆ.